ಇರಾನ್ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳನ್ನ ಅಮೆರಿಕ ಸಿದ್ಧವಾಗಿರಿಸಿದೆ. ಆ ಮೂಲಕ ಇರಾನ್ನ ಹುಟ್ಟಡಗಿಸುವುದಕ್ಕೆ ಅಮೆರಿಕ ಈಗ ಏನೇನು ಮಾಡಬೇಕು ಎಲ್ಲ ಮಾಡುತ್ತಿದೆ. ಇರಾನ್ನ ಫ್ರಂಟ್ ಲೈನ್ ಕಮಾಂಡೋಗಳು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈಗ ಅಲ್ಲಿ ಆಪರೇಟ್ ಮಾಡ್ತಿರೋರು ಯಾರು ಅನ್ನೋದು ಅಮೆರಿಕಕ್ಕೆ ಇರುವಂತ ಅತಿದೊಡ್ಡ ಪ್ರಶ್ನೆ. ಹೀಗಾಗಿ ಅಮೆರಿಕ ಒಂದು ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳನ್ನ ಸಜ್ಜಾಗಿ ಇರಿಸಿದೆ. ಅಮೆರಿಕ 4400 ಕಮಾಂಡೋಗಳನ್ನ ಅಮೆರಿಕ ಸಿದ್ಧವಾಗಿರಿಸಿದೆ. ಅಮೆರಿಕದ ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಇರಾನ್ನಲ್ಲಿ ಧ್ವಂಸವಾಗುತ್ತೆ, ಇನ್ನೆಷ್ಟು ಹಾನಿಯಾಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಬಹುಶಃ ಇದು ನಿರಂತರವಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಯಾನಕ ತಿರುವು ಪಡೆಯುತ್ತಿದೆ ಇರಾನ್ ಮತ್ತೆ US ನಡುವಿನ ವಾರ್. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನು ನುಗ್ಗಿಸೋದಕ್ಕೆ ಪ್ಲಾನ್ ಮಾಡಿದೆ ಅಮೆರಿಕ. ಗ್ರೌಂಡ್ ಆಪರೇಷನ್ ಮೂಲಕ ಹಾರ್ಮುಜ್ ತೆರವಿಗೆ ಸ್ಕೆಚ್ ಹಾಕಿದೆ ಅಮೆರಿಕ. ಇರಾನ್ನ ಕಾರ್ಗ್ ದ್ವೀಪಕ್ಕೂ ಕೂಡ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಕಮಾಂಡೋ ಕಾರ್ಯಾಚರಣೆ ಮೂಲಕ ಟೆಹರಾನ್ ಮೇಲೆ ಕಂಟ್ರೋಲ್ ಅನ್ನು ಪಡೆದುಕೊಳ್ಳೋದು ಅಮೆರಿಕದ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಈಗ ಅದಕ್ಕೆ ಬೇಕಾದಂಥ ಒಂದು ಕಮಾಂಡೋಗಳ ಟೀಮ್ ಅನ್ನ ಸಿದ್ಧಗೊಳಿಸಿದೆ. ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ಮೊರೈನ್ ಅಂತ ಹೇಳಿ ಕಮಾಂಡೋಗಳನ್ನ ಈಗ ರೆಡಿ ಮಾಡಿಕೊಂಡಿದ್ದಾರೆ. ಅವರು ಸುಮಾರು 4400 ಕಮಾಂಡೋಗಳು ಅಮೆರಿಕಾದಲ್ಲಿ ಈಗ ಎಲ್ಲವೂ ಕೂಡ ಆಪರೇಟ್ ಮಾಡ್ತಾ ಅವರು ಇರಾನ್ನಲ್ಲಿ ಹಾರ್ಮುಜ್ ಅನ್ನ ಈಗ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಮಾಂಡೋ ಕಾರ್ಯಾಚರಣೆಯ ಮೂಲಕ ಟೆಹರಾನ್ನ ಮೇಲೆ ಕಂಟ್ರೋಲ್ ಸಾಧಿಸೋದು US ನ ಪ್ಲಾನ್ ಆಗಿದೆ. ಇರಾನ್ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳನ್ನ ಅಮೆರಿಕ ಸಿದ್ಧವಾಗಿರಿಸಿದೆ. ಆ ಮೂಲಕ ಇರಾನ್ನ ಹುಟ್ಟಡಗಿಸುವುದಕ್ಕೆ ಅಮೆರಿಕ ಈಗ ಏನೇನು ಮಾಡಬೇಕು ಎಲ್ಲ ಮಾಡುತ್ತಿದೆ. ಇರಾನ್ನ ಫ್ರಂಟ್ ಲೈನ್ ಕಮಾಂಡೋಗಳು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈಗ ಅಲ್ಲಿ ಆಪರೇಟ್ ಮಾಡ್ತಿರೋರು ಯಾರು ಅನ್ನೋದು ಅಮೆರಿಕಕ್ಕೆ ಇರುವಂತ ಅತಿದೊಡ್ಡ ಪ್ರಶ್ನೆ. ಹೀಗಾಗಿ ಅಮೆರಿಕ ಒಂದು ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳನ್ನ ಸಜ್ಜಾಗಿ ಇರಿಸಿದೆ. ಅಮೆರಿಕ 4400 ಕಮಾಂಡೋಗಳನ್ನ ಅಮೆರಿಕ ಸಿದ್ಧವಾಗಿರಿಸಿದೆ. ಅಮೆರಿಕದ ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಇರಾನ್ನಲ್ಲಿ ಧ್ವಂಸವಾಗುತ್ತೆ, ಇನ್ನೆಷ್ಟು ಹಾನಿಯಾಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಬಹುಶಃ ಇದು ನಿರಂತರವಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಯಾನಕ ತಿರುವು ಪಡೆಯುತ್ತಿದೆ ಇರಾನ್ ಮತ್ತೆ US ನಡುವಿನ ವಾರ್. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನು ನುಗ್ಗಿಸೋದಕ್ಕೆ ಪ್ಲಾನ್ ಮಾಡಿದೆ ಅಮೆರಿಕ. ಗ್ರೌಂಡ್ ಆಪರೇಷನ್ ಮೂಲಕ ಹಾರ್ಮುಜ್ ತೆರವಿಗೆ ಸ್ಕೆಚ್ ಹಾಕಿದೆ ಅಮೆರಿಕ. ಇರಾನ್ನ ಕಾರ್ಗ್ ದ್ವೀಪಕ್ಕೂ ಕೂಡ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಕಮಾಂಡೋ ಕಾರ್ಯಾಚರಣೆ ಮೂಲಕ ಟೆಹರಾನ್ ಮೇಲೆ ಕಂಟ್ರೋಲ್ ಅನ್ನು ಪಡೆದುಕೊಳ್ಳೋದು ಅಮೆರಿಕದ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಈಗ ಅದಕ್ಕೆ ಬೇಕಾದಂಥ ಒಂದು ಕಮಾಂಡೋಗಳ ಟೀಮ್ ಅನ್ನ ಸಿದ್ಧಗೊಳಿಸಿದೆ. ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ಮೊರೈನ್ ಅಂತ ಹೇಳಿ ಕಮಾಂಡೋಗಳನ್ನ ಈಗ ರೆಡಿ ಮಾಡಿಕೊಂಡಿದ್ದಾರೆ. ಅವರು ಸುಮಾರು 4400 ಕಮಾಂಡೋಗಳು ಅಮೆರಿಕಾದಲ್ಲಿ ಈಗ ಎಲ್ಲವೂ ಕೂಡ ಆಪರೇಟ್ ಮಾಡ್ತಾ ಅವರು ಇರಾನ್ನಲ್ಲಿ ಹಾರ್ಮುಜ್ ಅನ್ನ ಈಗ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಮಾಂಡೋ ಕಾರ್ಯಾಚರಣೆಯ ಮೂಲಕ ಟೆಹರಾನ್ನ ಮೇಲೆ ಕಂಟ್ರೋಲ್ ಸಾಧಿಸೋದು US ನ ಪ್ಲಾನ್ ಆಗಿದೆ. ಇರಾನ್ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳನ್ನ ಅಮೆರಿಕ ಸಿದ್ಧವಾಗಿರಿಸಿದೆ. ಆ ಮೂಲಕ ಇರಾನ್ನ ಹುಟ್ಟಡಗಿಸುವುದಕ್ಕೆ ಅಮೆರಿಕ ಈಗ ಏನೇನು ಮಾಡಬೇಕು ಎಲ್ಲ ಮಾಡುತ್ತಿದೆ. ಇರಾನ್ನ ಫ್ರಂಟ್ ಲೈನ್ ಕಮಾಂಡೋಗಳು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈಗ ಅಲ್ಲಿ ಆಪರೇಟ್ ಮಾಡ್ತಿರೋರು ಯಾರು ಅನ್ನೋದು ಅಮೆರಿಕಕ್ಕೆ ಇರುವಂತ ಅತಿದೊಡ್ಡ ಪ್ರಶ್ನೆ. ಹೀಗಾಗಿ ಅಮೆರಿಕ ಒಂದು ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳನ್ನ ಸಜ್ಜಾಗಿ ಇರಿಸಿದೆ. ಅಮೆರಿಕ
4400 ಕಮಾಂಡೋಗಳನ್ನು ಅಮೆರಿಕ ಸಿದ್ಧವಾಗಿರಿಸಿದೆ. ಅಮೆರಿಕದ ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಇರಾನ್ನಲ್ಲಿ ಧ್ವಂಸವಾಗುತ್ತೆ, ಇನ್ನೆಷ್ಟು ಹಾನಿಯಾಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಬಹುಶಃ ಇದು ನಿರಂತರವಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಯಾನಕ ತಿರುವು ಪಡೆಯುತ್ತಿದೆ ಇರಾನ್ ಮತ್ತು US ನಡುವಿನ ವಾರ್. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನು ನುಗ್ಗಿಸೋದಕ್ಕೆ ಪ್ಲಾನ್ ಮಾಡಿದೆ ಅಮೆರಿಕ. ಗ್ರೌಂಡ್ ಆಪರೇಷನ್ ಮೂಲಕ ಹಾರ್ಮುಜ್ ತೆರವಿಗೆ ಸ್ಕೆಚ್ ಹಾಕಿದೆ ಅಮೆರಿಕ. ಇರಾನ್ನ ಕಾರ್ಗ್ ದ್ವೀಪಕ್ಕೂ ಕೂಡ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಕಮಾಂಡೋ ಕಾರ್ಯಾಚರಣೆ ಮೂಲಕ ಟೆಹರಾನ್ ಮೇಲೆ ಕಂಟ್ರೋಲ್ ಅನ್ನು ಪಡೆದುಕೊಳ್ಳೋದು ಅಮೆರಿಕದ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಈಗ ಅದಕ್ಕೆ ಬೇಕಾದಂಥ ಒಂದು ಕಮಾಂಡೋಗಳ ಟೀಮನ್ನು ಸಿದ್ಧಗೊಳಿಸಿದೆ ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ. ಮೊರೈನ್ ಅಂತ ಹೇಳಿ ಕಮಾಂಡೋಗಳನ್ನು ಈಗ ರೆಡಿ ಮಾಡಿಕೊಂಡಿದ್ದಾರೆ. ಅವರು ಸುಮಾರು 4400 ಕಮಾಂಡೋಗಳು ಅಮೆರಿಕಾದಲ್ಲಿ ಈಗ ಎಲ್ಲವೂ ಕೂಡ ಆಪರೇಟ್ ಮಾಡ್ತಾ ಅವರು ಇರಾನ್ನಲ್ಲಿ ಹಾರ್ಮುಜನ್ನು ಈಗ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಮಾಂಡೋ ಕಾರ್ಯಾಚರಣೆಯ ಮೂಲಕ ಟೆಹರಾನ್ನ ಮೇಲೆ ಕಂಟ್ರೋಲ್ ಸಾಧಿಸೋದು US ನ ಪ್ಲಾನ್ ಆಗಿದೆ. ಇರಾನ್ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳನ್ನು ಅಮೆರಿಕ ಸಿದ್ಧವಾಗಿರಿಸಿದೆ. ಆ ಮೂಲಕ ಇರಾನ್ನ ಹುಟ್ಟಡಗಿಸೋದಕ್ಕೆ ಅಮೆರಿಕ ಈಗ ಏನೇನು ಮಾಡಬೇಕು ಎಲ್ಲ ಮಾಡುತ್ತಿದೆ. ಇರಾನ್ನ ಫ್ರಂಟ್ ಲೈನ್ ಕಮಾಂಡೋಗಳು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈಗ ಅಲ್ಲಿ ಆಪರೇಟ್ ಮಾಡ್ತಿರೋರು ಯಾರು ಅನ್ನೋದು ಅಮೆರಿಕಕ್ಕೆ ಇರುವಂಥ ಅತಿದೊಡ್ಡ ಪ್ರಶ್ನೆ. ಹೀಗಾಗಿ ಅಮೆರಿಕ ಒಂದು ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಮೊರೈನ್ ಕಮಾಂಡೋಗಳನ್ನು ಸಜ್ಜಾಗಿ ಇರಿಸಿದೆ ಅಮೆರಿಕ. 4400 ಕಮಾಂಡೋಗಳನ್ನು ಅಮೆರಿಕ ಸಿದ್ಧವಾಗಿರಿಸಿದೆ. ಅಮೆರಿಕದ ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಇರಾನ್ನಲ್ಲಿ ಧ್ವಂಸವಾಗುತ್ತೆ, ಇನ್ನೆಷ್ಟು ಹಾನಿಯಾಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಬಹುಶಃ ಇದು ನಿರಂತರವಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಯಾನಕ ತಿರುವು ಪಡೆಯುತ್ತಿದೆ ಇರಾನ್ ಮತ್ತು US ನಡುವಿನ ವಾರ್. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನು ನುಗ್ಗಿಸೋದಕ್ಕೆ ಪ್ಲಾನ್ ಮಾಡಿದೆ ಅಮೆರಿಕ. ಗ್ರೌಂಡ್ ಆಪರೇಷನ್ ಮೂಲಕ ಹಾರ್ಮುಜ್ ತೆರವಿಗೆ ಸ್ಕೆಚ್ ಹಾಕಿದೆ ಅಮೆರಿಕ. ಇರಾನ್ನ ಕಾರ್ಗ್ ದ್ವೀಪಕ್ಕೂ ಕೂಡ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಕಮಾಂಡೋ ಕಾರ್ಯಾಚರಣೆ ಮೂಲಕ ಟೆಹರಾನ್ ಮೇಲೆ ಕಂಟ್ರೋಲ್ ಅನ್ನು ಪಡೆದುಕೊಳ್ಳೋದು ಅಮೆರಿಕದ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಈಗ ಅದಕ್ಕೆ ಬೇಕಾದಂಥ ಒಂದು ಕಮಾಂಡೋಗಳ ಟೀಮನ್ನು ಸಿದ್ಧಗೊಳಿಸಿದೆ ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ. ಮೊರೈನ್ ಅಂತ ಹೇಳಿ ಕಮಾಂಡೋಗಳನ್ನು ಈಗ ರೆಡಿ ಮಾಡಿಕೊಂಡಿದ್ದಾರೆ. ಅವರು ಸುಮಾರು 4400 ಕಮಾಂಡೋಗಳು ಅಮೆರಿಕಾದಲ್ಲಿ ಈಗ ಎಲ್ಲವೂ ಕೂಡ ಆಪರೇಟ್ ಮಾಡ್ತಾ ಅವರು ಇರಾನ್ನಲ್ಲಿ ಹಾರ್ಮುಜನ್ನು ಈಗ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಮಾಂಡೋ ಕಾರ್ಯಾಚರಣೆಯ ಮೂಲಕ